ಹಾಯ್ ಹಲೋ ನಮಸ್ತೆ. ಅನ್ಬಾಕ್ಸಿಂಗ್ ಟೈಮ್. ಏನು ಈ ಗಿಡಗಳು ಅನ್ಕೋತಾ ಇದ್ದೀರಾ? ಮಲ್ಟಿ ಪೆಟಲ್ ಮಲ್ಟಿ ಕಲರ್ಡ್ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಜೀತ್ ನರ್ಸರಿ ಕಡೆಯಿಂದ ತರಿಸಿದ್ದೀನಿ ಆನ್ಲೈನಲ್ಲಿ. ಫೇಸ್ಬುಕ್ ಹೋಗ್ಬಿಟ್ಟು ಜೀತ್ ಹೈಬಿಸ್ಕಸ್ ಆ್ಯಂಡ್ ಅಡೇನಿಯಮ್ ಅಂತ ಹಾಕಿ ಬ್ರ್ಯಾಕೆಟಲ್ಲಿ ಜೀತ್ ನರ್ಸರಿ ಅಂತ ಹಾಕಿದರೆ ಬರುತ್ತೆ. ಒಂದು ಅಡೇನಿಯಮ್ ಹೂವಿಂದು ಫೋಟೋ ಹಾಕಿರ್ತಾರೆ ಪರ್ಪಲ್ ಕಲರ್ದು. ಯಾಕೆ ಇಷ್ಟು ಡೀಟೇಲ್ ಕೊಡ್ತಾ ಇದ್ದೀನಿ ಅಂದರೆ ಬೇರೆ ಬೇರೆ ಜೀತ್ ನರ್ಸರೀಸು ಇರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಅಜೀತ್ ನರ್ಸರಿಲಿ ಆರ್ಡ್ರ್ ಹಾಕಿದ್ದೆ. ಅವರು ಆವಾಗವಾಗ ಸೇಲ್ ಪೋಸ್ಟ್ ಹಾಕ್ತಾಯಿರ್ತಾರೆ. ಕಾಂಬೋ ಆಫ್ 4 ಪ್ಲ್ಯಾಂಟ್ಸ್ ಯೂಶ್ವಲಿ, ಪ್ಲಸ್ ಶಿಪ್ಪಿಂಗ್ ಆಮೇಲೆ ಪೇ ಮಾಡೋ ಅಂಥದ್ದು. ನೋಡಿ, ಓಪನ್ ಮಾಡಿದ್ರೆ ಫ್ರೆಶ್ ಆಗಿದೆ ಗಿಡ. ಆಲ್ಮೋಸ್ಟ್ 4 ಡೇಸು ಟ್ರಾನ್ಸ್ಪೋರ್ಟೇಷನ್ನು ಟೈಮ್ ತೊಗೊಂಡಿರೋದು. ಕೋಲ್ಕತ್ತಾ ಅನಿಸುತ್ತೆ ಮೋಸ್ಟ್ಲಿ. ಕೋಲ್ಕತ್ತಾಯಿಂದ ಬ್ಯಾಂಗ್ಳೂರಿಗೆ DTDCನಲ್ಲಿ 4 ದಿವಸದಲ್ಲಿ ಬಂದಿದೆ. 4 ದಿವಸ ಆದರೂ ಎಲೆಗಳು ಮಾತ್ರ ಅಷ್ಟು ಫ್ರೆಶ್ ಆಗಿದೆ. ಅನಿಸ್ತಾ ಇಲ್ಲ ಕೊರಿಯರಲ್ಲಿ ಬಂದಿದೆ ಅಂತ, ಯಾಕಂದರೆ ಸ್ವಲ್ಪನಾದರೂ ಬಾಡಿರುತ್ತೆ. ನೋಡಿ, ಹಚ್ಚ ಹಸಿರು. ನನಗೆ ತುಂಬ ಇಷ್ಟ ಆಯಿತು. ಪ್ಯಾಕಿಂಗ್ ಆಗಲಿ, ಎಲ್ಲೂ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿಲ್ಲ, ದಾರ ಟ್ವೈನ್ ಪುರಿ ಕಟ್ಟಿದ್ದಾರೆ. ಸೊ ನ್ಯೂಸ್ ಪೇಪರ್ ಮಾಮೂಲಿ. ಸೊ ಕೆಲವು ಕಡೆ ಎಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿಬಿಡ್ತಾರೆ, ಇಲ್ಲ ಸಿಕ್ಕಾಪಟ್ಟೆ ರಬ್ಬರ್ ಬ್ಯಾಂಡ್ ಹಾಕ್ತಾರೆ. ಅದು ಮೊದಲೇ ಇಷ್ಟ ಆಗಲ್ಲ, ಅದ್ರ ಜೊತೆಗೆ ತೆಗೆದು ಇಟ್ಕೊಳ್ಳೋದು ಇದೆಯಲ್ಲ, ಅದಿನ್ನೂ ಬೇಜಾರು. ಸೊ ಇದು ನನಗೆ ಇಷ್ಟ ಆಯಿತು. ಗಿಡದ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಬೇರೆಯವ್ರಿಗೂ ರೆಫರ್ ಮಾಡ್ಬೋದು ಅನಿಸ್ತು. 1-2 ಎಲೆ ನಿಮಗೆ ಕಾಣಿಸ್ತಾ ಇದೆ, ನಾನು ಆದರೂ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಅದನ್ನು ಪ್ರತ್ಯಕ್ಷವಾಗಿ ನೋಡಿದರೆ ಮಾತ್ರ ಗೊತ್ತಾಗೋದು. ಸ್ಟೆಮ್ ಹೆಲ್ದಿ ಇದೆ, ಸಣ್ಣ ಪುಟ್ಟ ಮೊಳಕೆಗಳು ಸಿಕ್ಕಾಪಟ್ಟೆ ಬಂದಿವೆ ಅದು ಒಂದು ಕಡ್ಡಿನಲ್ಲಿ. ಇದು ನಾನು 2 ಆರ್ಡ್ರ್ ಹಾಕಿದ್ದೆ. ಒಂದು ಮಲ್ಟಿ ಪೆಟಲ್ ಕಂಪ್ಲೀಟ್ಲಿ, ಇನ್ನೊಂದು ಸಿಂಗಲ್ ಪೆಟಲು. ಬಟ್ ನನ್ನ ಹತ್ರ ಇಲ್ಲದೆ ಇರೋವಂಥ ಶೇಡ್ ಹಾಕಿದ್ದೆ. ನಿಜವಾಗ್ಲೂ ಬ್ಯೂಟಿಫುಲ್ ಶೇಡ್ಸು. ತೋರಿಸ್ತೀನಿ ಕಡೆಯಲ್ಲಿ ಯಾವ ಶೇಡ್ ಅಂತ. ಸೊ 4 ಬೇರೆ ಬೇರೆ ಇಟ್ಕೊಂಡು ಹೊರಗೆ ಹೋಗಬೇಕಿತ್ತು, ಹಾಗಾಗಿ ಬೇಗ ಬೇಗ ರಿಪೋರ್ಟಿಂಗ್ ಮಾಡಿಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ತೆಗೆದು ಅವರಿಗೆ ಮೆಸೇಜ್ ಹಾಕಿದೆ, ಜೀತ್ ನರ್ಸರಿ ಅವರಿಗೆ. ಪ್ಲ್ಯಾಂಟ್ಸ್ ಬಂದಿದೆ, ತುಂಬ ಹೆಲ್ದಿಯಾಗಿ ಬಂದಿದೆ, ಥ್ಯಾಂಕ್ ಯು ಅಂತ ಮೆಸೇಜ್ ಹಾಕಿದೆ. ನಾನು ಇನ್ನೇನು ರಿಪೋರ್ಟ್ ಮಾಡಿಬಿಡ್ಬೇಕಿತ್ತು, ಅಷ್ಟರಲ್ಲಿ ನೋಡಿದರೆ ಅವರಿಂದ ರಿಪ್ಲೈ ಬಂದಿತ್ತು 4-5 ಡೇಸ್ ಹಾಗೆ ಬಿಡಿ ಅಂತ. ನಾನು ಹೊರಗೆ ಹೋಗ್ತಾ ಇದ್ದಿದ್ದರಿಂದ ಇನ್ನೂ ಒಳ್ಳೆಯದಾಯಿತು, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಅಂದ್ಕೊಂಡು ಗಿಡಗಳನ್ನು ಆರಾಮಾಗಿ ತೆಗಿತಾ ಇದ್ದೀನಿ. ಅವ್ರು ಹೇಳಿದ್ದಾರೆ ಕವರೆಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ವಲ್ಪ ನೀರು ಹಾಕಿ, ಒಣಗಿರೋದು ಇಲ್ಲ ಪಾಚಿ ಕಟ್ಟಿರೋ ಥರ ಏನಾನ ಇದ್ದರೆ, ಕೊಳ್ಟಂಗಾಗಿರುತ್ತಲ್ಲ ಟ್ರಾನ್ಸಿಟ್ ಸ್ಟ್ರೆಸ್ಗೆ, ಅದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಸೆಮಿ ಶೇಡಲ್ಲಿ ಇಟ್ಬಿಡಿ, 3-4 ಡೇಸ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನೀಗ ಈ ಗಿಡಗಳನ್ನು ಚೂರು ಡಿಸ್ಟರ್ಬ್ ಮಾಡಿದೆ. ಅವ್ರು ಹೇಳಿದ ಸೆಲ್ಲರ್ ಹೇಳಿದ ರೀತಿಯಲ್ಲಿ ನೋಡ್ಕೋತೀನಿ. ನಾನು ಹೊರಗೆ ಹೋಗ್ತಾ ಇರೋದ್ರಿಂದ ಬಂದ ಮೇಲೆ ಇದನ್ನು ಹೇಗೆ ರಿಪೋರ್ಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಹೇಗಿದೆ ಅಂತ ನೋಡಿ ನೀವು. ಚೆನ್ನಾಗಿ ಕಾಣ್ತಾ ಇದೆಯಲ್ಲ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನ್ಯೂ ಇಯರ್ ಟು ಒನ್ ಆ್ಯಂಡ್ ಆಲ್.